ನಾವು ಇಂಟ್ರೊಡ್ಯೂಸ್ ಮಾಡ್ತಿರೋದು ಡಾಟ್ ಆರ್ಟ್ ಅಥವಾ ಡಾಟ್ ಪೇಂಟಿಂಗ್. ಸೊ ಇದೇ ನಾನು ಎರಡು ಕ್ರಿಯೇಟ್ ಮಾಡೋಕ್ಕೆ ಹೊರಟಿರೋದು ಇವತ್ತು. ಸೊ ಈ ಡಾಟ್ ಆರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಇವಾಗ ಮಂಡಲ ಜೊತೆ ಸೇರಿಕೊಂಡು ಡಾಟ್ ಮಂಡಲ ಆರ್ಟ್ ಅಂತಲೂ ಮಾಡ್ತಾರೆ. ಸೊ ನಾನಿಲ್ಲಿ ಎರಡು ಕಂಟೆಂಪ್ರರಿ ಡಿಸೈನ್ಸ್ನ ತೊಗೊಂಡಿದ್ದೀನಿ. ಒಂದು ಸಿಂಪಲ್ ಆಗಿರೋದು ಜಸ್ಟ್ ಡಾಟ್ಸ್ ಯೂಸ್ ಮಾಡಿಕೊಂಡು, ಇನ್ನೊಂದು ಬುದ್ಧ ಮೇಲೆ ನಾವು ಡಾಟ್ ಆರ್ಟ್ನ ಮಾಡೋಣ. ಸೊ ನಾನಿಲ್ಲಿ ಎರಡು ಕಾರ್ಡ್ಬೋರ್ಡ್ ಪೀಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಡಾಟ್ ಪೇಂಟಿಂಗ್ ಅನ್ನೋದು 40 ವರ್ಷಗಳ ಹಿಂದೆ 1971ನಲ್ಲಿ ಆಸ್ಟ್ರೇಲಿಯಾದಲ್ಲಿ ಇದು ಕಾಣಿಸ್ಕೊಂಡಿದ್ದು ಅಂತ. ಜಾರ್ಜ್ ಫ್ರೀ ಬಾರ್ಡನ್ ಅನ್ನೋರು ಆರ್ಟ್ ಟೀಚರ್ ಆಗಿ ಒಂದಷ್ಟು ಮಕ್ಕಳಿಗೆ ಹೇಳ್ಕೊಡ್ಬೇಕಿತ್ತಂತೆ. ಅವ್ರ ಕಮ್ಯುನಿಟಿ ಆದ ಆಬೊರಿಜಿನ್ ಅನ್ನೋ ಕಮ್ಯುನಿಟಿ ಜನರನ್ನ ನೋಡ್ತಿರ್ತಾರಂತೆ. ಅವರಲ್ಲಿ ಗಂಡಸರು ಸ್ಟೋರಿ ಹೇಳ್ತಿರ್ತಾರಂತೆ, ಏನಾದರೂ ಒಂದೊಂದು ಕತೆ ರಾತ್ರಿ ಕೂತ್ಕೊಂಡು ಎಲ್ಲರಿಗೂ ಹೇಳ್ಕೊಡ್ತಾ ಇರ್ತಾರಲ್ಲ, ಆವಾಗ ಅವರು ಮರಳ ಮೇಲೆ ಒಂದಷ್ಟು ಡಿಸೈನ್ಸ್ನ ಬರ್ಕೊಂಡು ಸ್ಟೋರಿ ಹೇಳ್ತಿರ್ತಾರಂತೆ. ಓಕೆ, ನಾನಿಲ್ಲಿ ಕಾರ್ಡ್ಬೋರ್ಡ್ಗೆ ಬ್ಲ್ಯಾಕ್ ಕಲರ್ದು ಬೇಸ್ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ಇದು ಡಾರ್ಕ್ ಕಲರ್ ಬೇಸ್ ಮೇಲೆ ಮಾಡ್ಕೋತಾರೆ, ಸೊ ದಟ್ ಲೈಟ್ ಕಲರ್ದು ಡಾಟ್ಸ್ ಇಟ್ಟಾಗ ನೀವು ಎದ್ದು ಕಾಣಲಿ ಅಂತ. ನಾನಿಲ್ಲಿ ಡಾಟಿಂಗ್ ಟೂಲ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಹಿಂದೆ ತೋರಿಸಿದೆ ಅದನ್ನ, ಬಟ್ ನೀವು ಡಾಟಿಂಗ್ ಟೂಲ್ಸ್ ಇಲ್ಲದೇನೂ ಮಾಡ್ಬೋದು. ರೀಫಿಲ್ಲು, ಬ್ರಷ್ದು ಬ್ಯಾಕ್ ಸೈಡ್ ಇರುತ್ತಲ್ಲ ಅದು, ಮತ್ತು ಇಯರ್ಬಡ್ಸ್ ಇರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ನನ್ನ ಹತ್ರ ಇತ್ತು, ಅದಕ್ಕೆ ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ಬೇರೆ ಬೇರೆ ಸೈಜ್ದು ಸರ್ಕಲ್ಸ್ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಆದಷ್ಟು ಲೈಟ್ ಕಲರ್ಸ್ನ ಯೂಸ್ ಮಾಡ್ತಾಯಿದ್ದೀನಿ, ಬ್ಲ್ಯಾಕ್ ಮೇಲೆ ಎದ್ದು ಕಾಣಿಸ್ಲಿ ಅಂದ್ಬಿಟ್ಟು. ಸೊ ನಾನಿವಾಗ ಈ ಡಿಸೈನ್ನ ಹಾಗೆ ಕಂಪ್ಲೀಟ್ ಮಾಡ್ತೀನಿ, ನೋಡ್ತಾ ಇರಿ. ಸೊ ಹಿಸ್ಟ್ರಿಗೆ ಬರೋದಾದರೆ, ಸೊ ಅವರು ಆ ಸ್ಟೋರಿ ಹೇಳ್ತಾ ಇದ್ದಿದ್ದನ್ನೆಲ್ಲ ನೋಡಿಕೊಂಡು ಆ ಸಿಂಬಲ್ಸ್ನೆಲ್ಲ ಡ್ರಾ ಮಾಡ್ತಿದ್ರಲ್ಲ, ಅದನ್ನೇ ಡಾಟ್ ಆರ್ಟಾಗಿ ಕನ್ವರ್ಟ್ ಮಾಡಿದ್ರಂತೆ. ಸೊ ಅವರು ಇದನ್ನು ಫಸ್ಟು ಕ್ರಿಯೇಟ್ ಮಾಡಿ ಆಮೇಲೆ ಇದು ಎಲ್ಲ ದೇಶಕ್ಕೂ ಪ್ರಚಲಿತ ಆಗಿದೆ. ಸೊ ಇದನ್ನು ಆರ್ಟ್ ಥೆರಪಿ ಅಂತ ಯಾಕೆ ಕರೀತಾರೆ ಅಂದರೆ, ನೀವು ಕುತ್ಕೊಂಡು ಒಂದ್ಸಲಿ ಮಾಡಿ ಟ್ರೈ ಮಾಡಿ ನೋಡಿ, ನಿಮ್ಗೊಂಥರ ಶಾಂತವಾಗಿರಬೇಕು ಅಂತ ಅನಿಸುತ್ತೆ. ಅದನ್ನು ಮಾಡ್ತಾ 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 ನಿಮ್ಗೆ ಯಾವುದೇ ಕೋಪ ಇರಲಿ, ದುಃಖ ಇರಲಿ, ಎಲ್ಲ ಒಂಥರ ಆ ಪೇಂಟ್ ಒಳಗೆ ಮರ್ತು ಹೋಗ್ತಾ ಇದೆಯೇನೋ ಅಂತ ಅನಿಸುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಸೊ ನಾನಿಲ್ಲಿ ವುಡನ್ದು ಹ್ಯಾಂಡಲ್ ಇರೋವಂಥ ಡಾಟಿಂಗ್ ಟೂಲ್ ಇದೆಯಲ್ಲ, ಅದನ್ನು ತೊಗೊಂಡು ಆ ಡಾಟ್ ಇಟ್ಬಿಟ್ಟು ಒಂದ್ಸಲಿ ಎಳಿತಾ ಇದ್ದೀನಿ ಅಷ್ಟೇ, ಒಂದು ಸಣ್ಣದಾಗೆ. ಸ್ವಲ್ಪ ಡಿಫ್ರೆಂಟಾಗಿರಲಿ, ಡಾಟ್ಸ್ ಮಾತ್ರ ಅಲ್ಲದೇ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ. ಬಟ್ ಬರೀ ಡಾಟ್ಸಲ್ಲೂ ನೀವು ಮಾಡ್ಕೋಬೋದು. ಇದಕ್ಕೆ ಯಾವ ಸ್ಕಿಲ್ಲು ಬೇಡ, ನೀವು ಯಾವ್ಯಾವ ಕಲರ್ದು ಶೇಪ್ದು ಬೇಕಾದರೂ ಮಾಡ್ಕೋಬೋದು. ನೀವು ಸರ್ಕಲ್ನ ಎಷ್ಟು ದೊಡ್ಡದು ಚಿಕ್ಕದು ಬೇಕಾದ್ರೆ ಮಾಡ್ಕೋಬೋದು, ಯಾವ ಕಲರ್ ಕಾಂಬಿನೇಷನಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಆಡ್ ಶೇಪಿಂದು ತೊಗೊಂಡಿದ್ದೀನಿ, ಲೈಕ್ ಟ್ರಯಾಂಗಲ್. ಅದೂ ಬ್ಯೂಟಿಫುಲ್ಲಾಗಿ ಬರುತ್ತೆ ನೋಡಿ ಲಾಸ್ಟಲ್ಲಿ. ನಾನು ಆದಷ್ಟು ಒಂದು 3-4 ಕಲರಲ್ಲೇ ಮಾಡ್ತಾಯಿದ್ದೀನಿ, ಒಂದು 2 ಕಲರಲ್ಲಿ ಮಾಡ್ಬೋದು ನೀವು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಅದು ಫೀಲ್ ಆಗುತ್ತೆ. ಲಾಸ್ಟಲ್ಲಿ ತುಂಬ ಸಣ್ಣಗಿರೋ ಡಾಟಿಂಗ್ ಟೂಲಿಂದ ನಾನು ವೈಟ್ ಕಲರ್ನ ಎಲ್ಲ ಗ್ಯಾಪ್ಸಲ್ಲೂ ಫಿಲ್ ಮಾಡ್ಕೊತೀನಿ. ಇದೊಂಥರ ನೀಟ್ ಫಿನಿಶ್ ಕೊಡುತ್ತೆ. ಇದಾದಮೇಲೆ ಗೊತ್ತಲ್ಲ, ವಾರ್ನಿಷ್ ಹಾಕಬೇಕು. ಸೊ ಇದು ಫುಲ್ ಆರಕ್ಕೆ ಬಿಡಬೇಕು. ಆ್ಯಕ್ಚುಲಿ ಇದು ಡಾಟ್ ಹಾಕಿರೋದ್ರಿಂದ ಸ್ವಲ್ಪ ಪೇಂಟು ಆರಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಒಂದು 24 ಅವರ್ಸೇ ಬಿಟ್ಬಿಡಿ ನೀವು. ನೆಕ್ಸ್ಟ್ ಡೇ ಅದಕ್ಕೆ ವಾರ್ನಿಷ್ ಹಾಕಿ ನೀವು ಇಟ್ಕೋಬೋದು. ಇದನ್ನು ನೀವು ಟೇಬಲ್ ಡೆಕೋರ್ ಆಗಿ ಬೇಕಾದ್ರೆ ಯೂಸ್ ಮಾಡ್ಬೋದು, ಕೋಸ್ಟರ್ಸ್ ಮೇಲೆ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ಫ್ರಿಜ್ ಮ್ಯಾಗ್ನೆಟ್ ಆಗಿ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ಬುದ್ಧ ಒಂದು ಮಾಡ್ಕೊಂಡಿದ್ನಲ್ವಾ, ಅದಕ್ಕೆ ಫಸ್ಟು ಔಟ್ಲೈನ್ ಆಗಿ ಸಣ್ಣದು ಡಾಟಿಂಗ್ ಟೂಲಿಂದಾನೇ ವೈಟ್ ಕಲರ್ ಅದರಲ್ಲಿ ಔಟ್ಲೈನ್ ಮಾಡ್ಕೋತಾ ಇದ್ದೀನಿ, ಒಂಥರ ಡಿಫೈನ್ಡ್ ಲುಕ್ ಬರಲಿ ಫಸ್ಟು ಅಂತ. ಅದಾದಮೇಲೆ ಅವರು ಶಲ್ಯ ಹಾಕ್ಕೊಂಡಿರ್ತಾರಲ್ವ, ಆ ಶಲ್ಯಕ್ಕೆ ನಾನು ಎಲ್ಲ ಬೇರೆ ಬೇರೆ ಕಲರ್ದು ಡಾಟ್ಸ್ ಯೂಸ್ ಮಾಡ್ತೀನಿ. ನೋಡಿ, ಈ ಪೇಂಟಿಂಗು ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಯಾಕಂದರೆ ಒಂದೇ ಸೈಜ್ದು ಡಾಟಿಂಗ್ ಟೂಲ್ ಯೂಸ್ ಮಾಡಿಕೊಂಡು ನಾನು ಇಡೀ ಡಾಟಿಂಗ್ ಆರ್ಟ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಹಿಂದಿನದ್ರಲ್ಲಿ ಬೇರೆ ಬೇರೆ ಸೈಜ್ ಯೂಸ್ ಮಾಡ್ಕೊಂಡು ತೋರಿಸ್ದೆ, ಇದಕ್ಕೆ ನೀವು ಒಂದೇ ಸೈಜ್ದು ತೋರಿಸ್ತಾ ಇದ್ದೀನಿ. ಪ್ಲಸ್ ಇದರಲ್ಲಿ ಒಂದು ಫಿಗ್ರಿನ್ ಅಂದರೆ ನಾನೊಂದು ಸಿಲ್ವಿಟ್ ಆರ್ಟ್ನ ಮಾಡಿದ್ದೀನಿ ಬುದ್ಧದು, ಸೊ ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ 2 ಡಿಫ್ರೆಂಟ್ ಫಾರ್ಮ್ಸ್ನ ಒಂದೇ ಆರ್ಟ್ ಫಾರ್ಮಲ್ಲಿ ಬೇರೆ ಬೇರೆ ಥರ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇದೇ ಸೈಜ್ದು ನಾನು ಡಾಟ್ಸ್ ತೊಗೋತೀನಿ ಮತ್ತು ಬೇರೆ ಬೇರೆ ಕಲರ್ ತೊಗೋತೀನಿ ಅಷ್ಟೇ. ಇದನ್ನು ಅಷ್ಟೇ ಪ್ರಿಟಿಯಾಗಿ ಬರುತ್ತೆ, ನೋಡ್ತಾ ಇರಿ. ನೋಡಿ, ಆಡ್ ಸೈಜ್ಡ್ ಪ್ಲಸ್ 2 ಬೇರೆ ಬೇರೆ ಥರದ ಪಿಕ್ಚರ್ಸ್ನ ಕ್ರಿಯೇಟ್ ಮಾಡಿದ್ದೀನಿ ಒಂದೇ ಡಾಟ್ ಆರ್ಟ್ ಯೂಸ್ ಮಾಡಿಕೊಂಡು. ನೀವು ಈ ಥರ ಹಲವಾರು ಮಾಡ್ಕೋಬೋದು.
ಸೊ ಹೀಗೆ ನಾನು ಒಂದು 2-3 ಕಲರಲ್ಲಿ ಎಲ್ಲನೂ ಮಾಡ್ಕೋತಾ ಇದ್ದೀನಿ. ಆ ಕೂದಲು ಭಾಗಕ್ಕೆ ಸ್ವಲ್ಪ ಪಿಂಕ್ ಹಾಕ್ಕೊಂಡೆ. ಸೊ ಹೀಗೆ ನಮ್ಮ ಪೀಸಸ್ ಕಂಪ್ಲೀಟ್ ಆಯಿತು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ನಿಮಗೆ ನಮ್ಮ ಚಾನಲ್ ಕಂಟೆಂಟ್ ಇಷ್ಟ ಆಗ್ತಾಯಿದ್ರೆ ದಯಮಾಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ, ಹತ್ತಿರದಿಂದ ಇದು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ಥರ ಇದು ಕಂಪ್ಲೀಟ್ ಆಯಿತು. ಇದು ಡಾಟ್ ಪೇಂಟಿಂಗ್ ಅಥವಾ ಡಾಟ್ ಆರ್ಟ್. ನಿಮಗೆ ನಮ್ಮ ಚಾನಲ್ ಕಂಟೆಂಟ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.